ಹಾಯ್ ಎಲ್ರಿಗೂ, ನಾನು ನಿಮ್ಮ ಆಶಾ ಪಾವಗಡ. ವೀರಪ್ಪ ನಾಯಕ ಫಿಲಮ್ ಅಂತ ಎಷ್ಟು ಸರಿ ನೋಡಿದ್ದೀನಿ. 15ರಿಂದ ಒಂದು 14-15 ವರ್ಷ ಇವೆರಡು ಗ್ಯಾಪಲ್ಲಿ ಸೀರಿಯಲ್ ಥರ ನೋಡಾಕಿದ್ದೀನಿ ನಾನು, ನಮ್ಮ ಅತ್ತೆ ಮಕ್ಕಳು, ನನ್ನ ತಮ್ಮ ಎಲ್ಲರೂ ಕೂಡ. ಅದನ್ನು ಮಾತಾಡಿಕೊಂಡು ಈ ಸಾಂಗ್ನ ನೋಡ್ತಾ ಇದ್ವಿ. ಅದಕ್ಕೆ ಆಗಲೇ ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಕೂಡ ಮಾಡಿಕೊಂಡೆ. ಇದು ಬಂದುಬಿಟ್ಟು ಮಧ್ಯಾಹ್ನ ಚಪಾತಿ ಮತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಆವತ್ತು ನನ್ನ ಕಸಿನ್ ಬಂದಿಲ್ಲ, ಆವತ್ತು ವೀಡಿಯೋನ ಮಾಡ್ಕೊಂಡಿದ್ದೆ. ಆದರೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ, ವಾಯ್ಸ್ ಕೂಡ ಕೊಟ್ಟಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಚಪಾತಿಗೆ ಯಾರೊಬ್ಬರು ಕೇಳಿದ್ರೆ ವಿಡಿಯೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಚಪಾತಿಗೆ ಎಣ್ಣೆ ಅಷ್ಟೊಂದು ಹಾಕ್ಕೊತೀರಾ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಮನೆಯಲ್ಲಿ ಎಣ್ಣೆ ಇದ್ರೇ ಚೆನ್ನಾಗಿ ತಿನ್ನೋದು. ಆ್ಯಂಡ್ ನಾವು ಒಣ ಚಪಾತಿ ತಿನ್ನೋ ಸಣ್ಣ ಹಾಕ್ತಾರಲ್ವ, ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೊಂಡು ತಿಂತೀವಿ. ನಾರ್ಮಲ್ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ಗಿರಿನಗರಕ್ಕೆ ಹೋಗಿದ್ವಿ, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಂದ್ಕೊಂಡಿರೋದೆಲ್ಲ ಆಗುತ್ತಂತೆ, ಕಾಯಿ ಕಟ್ಟು ಬಂದರೆ 16 ದಿನ ವ್ರತ ಅಂತ ಹೇಳ್ಬಿಟ್ಟು. ನನಗಾಗಿಲ್ಲ, ಆದರೂ ಇನ್ನೇನು ಮಾಡೋದು. ಆಂಟಿ ತೆಂಗಿನಕಾಯಿ, ನಾನು ಹೋಗಿರಲಿಲ್ಲ, ಮತ್ತು ಆಂಟಿ ತೆಂಗಿನಕಾಯಿ ಬೀಚ್ಕೊಂಬಂದು ಕೊಟ್ಟಿದ್ರು. ಅದನ್ನ ಅಪ್ಪನ ಕೈಯಲ್ಲಿ ಸುಲಿಸ್ಬಿಟ್ಟು ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡಿದ್ದೆ. ರಾತ್ರಿ 9 ಗಂಟೆನೇ ಆಗೋಗ್ಬಿಡ್ತು ಪೂಜೆ ಎಲ್ಲ.